ಎಲ್ರಿಗೂ ನಮಸ್ಕಾರ. ನಾಳೆ ನಮ್ಮ ಊರಿನ ಜಾತ್ರೆ ಇರೋದ್ರಿಂದ ನಾಳೆಗೆ ಅಮ್ಮ ದೋಸೆ ರೆಡಿ ಮಾಡ್ಕೊತಿದ್ದಾರೆ. ಇದು ಹೊಸ ಮಿಕ್ಸಿ ಇವತ್ತು ತೊಗೊಬಂದಿದ್ದು, ಹಾಗಾಗಿ ನೋಡೋಣ ಅಂಥೇಳಿ ಅಮ್ಮ ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ಕೊತಿದ್ದಾರೆ. ನಾನು ಅಷ್ಟೇ ಮಗನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಎಲ್ಲ ತೊಗೊಬಂದು ಒಂದ್ಸರಿ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಡ್ರೈ ಫ್ರೈ ಮಾಡ್ಕೊಳೋದ್ರಿಂದ ಸ್ವಲ್ಪ ದಿನ ಇಡ್ಬೋದು, ಅಂದರೆ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆದ್ರೂ ಬೇಗ ಹಾಳಾಗಬಾರ್ದು, ಮುಗ್ಬರಬಾರ್ದು ಅಂತ ಹೇಳ್ಬಿಟ್ಟು ಹಾಕಿ ಚೆಂದಾಗಿ ಗ್ರೈಂಡ್ ಮಾಡ್ಕೊತೀನಿ. ಇನ್ನು ನೀವು ಉಂಡೆ ಥರ ಬೇಕಾದರೂ ಮಾಡ್ಕೋಬೋದು. ನಾವು ಗ್ರೈಂಡ್ ಮಾಡ್ತಾ ಹೋದಂಗೆ ಆ ಬಿಸಿಗೆ ಅದೇ ಉಂಡೆ ಕಟ್ತಾ ಥರ ಬಂದುಬಿಡುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಬೇಡ, ಈ ಥರ ಪೌಡ್ರ್ ಥರ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನಾನು ತುಂಬ ಡ್ರೈ ಫ್ರೂಟ್ಸ್ ತೊಗೊಂಡ್ಬಿಟ್ಟು ಸ್ಟಾಕ್ ಇಟ್ಕೊಳ್ಳಲ್ಲ. ಎಲ್ಲದರಿಂದ ಸೇರಿ 1 kg ಅಷ್ಟು ತೊಗೊಬರ್ತೀನಿ. ಒಂದು 15ರಿಂದ 20 ದಿನ ಆಗುತ್ತೆ. ಎಲ್ಲ ಥರದ್ದು ತೊಗೊಬಂದು ಎಲ್ಲನೂ ಒಂದೊಂದು ಬಾಕ್ಸಿಗೆ ಇಟ್ಟು ಮತ್ತು ತಿನ್ನುವಾಗ ಎಲ್ಲಾದ್ರದ್ದು ಕ್ಯಾಪ್ ಬಿಚ್ಚಿ ತಿನ್ನಬೇಕು, ಹಿಂಸೆ ಆಗಿಬಿಡುತ್ತೆ ಮಗಳಿಗೆ ಕೊಡುವಾಗ್ಲೂ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ತೊಗೊಬಂದು ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳಿಗೆ 1 ಸ್ಪೂನ್ ಇದು ಕೊಟ್ಬಿಡ್ತೀನಿ, 1 ಗ್ಲಾಸ್ ಬಿಸಿ ನೀರು ಕೊಡ್ತೀನಿ, ಹಾಗೆ ತಿನ್ಕೊಳ್ಳುತ್ತೆ. ಈಗ ಸ್ಕೂಲಿಗೆ ಹೋಗುವಾಗ ನಾನು ಬೆಳಗಿನ ಟೈಮ್ ಅವಳಿಗೆ ಹಾಲು ಕೊಡಲ್ಲ, ಇದನ್ನೇ ಬೆಳಗ್ಗೆನೇ ಕೊಟ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡ್ಮೇಲೆ ತಿಂಡಿ ತಿನ್ನೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನನ್ನ ಮಗನಿಗೂ ಅಷ್ಟೇ ಫುಡ್ ಮಾಡುವಾಗ ಇದನ್ನು ಅರ್ಧ ಸ್ಪೂನ್ ಹಾಕ್ತೀನಿ, ಅವನಿಗೆ ತುಂಬ ಹಾಕಲ್ಲ. ದಿನಕ್ಕೆ 2 ಟೈಮ್ ಮಾಡಿಕೊಡೋದ್ರಿಂದ ನಾನು ಅರ್ಧ ಸ್ಪೂನ್ ಹಾಕ್ತೀನಿ, ದೊಡ್ಡ ಸ್ಪೂನಲ್ಲಿ. ಇದನ್ನು ನಾನು ಇನ್ನೊಂದು ಚಿಕ್ಕ ಬಾಕ್ಸಿಗೆ ತುಂಬಿಟ್ಕೊಂಡು ನನ್ನ ಮಗನಿಗೆ ಫುಡ್ ಮಾಡುವಾಗ ಕೊಡ್ತೀನಿ. ಇದನ್ನು ಫುಲ್ಲು ನಾನು ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಇವಾಗ ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಇನ್ನೂ ಜೋಡಿಸ್ಕೊಂಡಿಲ್ಲಲ್ಲ, ಹಾಗಾಗಿ ಇಟ್ಟಿದ್ದೀನಿ, ಮರ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಮಕ್ಕಳು ನೋಡಿ ಆಟ ಆಡ್ತಿರೋದು ಮಿಕ್ಸಿ ಬಾಕ್ಸಲ್ಲಿ. ಓ ಮೈ ಗಾಡ್, ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದೆ ಮಗು. ಜಾತ್ರೆಯಾಗಿ ನೆಕ್ಸ್ಟ್ ವೀಕಲ್ಲಿ ನನ್ನ ಮಗಳು ಬರ್ತ್ಡೇ ಇತ್ತು. ನಾನು ಜಾತ್ರೆಗೆ ಬಟ್ಟೆ ತೊಗೊಬಂದು ಬಂದಿದ್ದೆ. ನನ್ನ ಮಗಳದ್ದು ಇನ್ನೂ 1 ವಾರ ಲೇಟಲ್ಲೋ ಬರ್ತ್ಡೇಗೆ ಅಂತ ಬಟ್ಟೆ ತೊಗೊಂಡು ಬಂದಿರಲಿಲ್ಲ. ಬಟ್ ಅವಳು ನಂಗೆ ಏನೂ ತೊಗೊಬಂದಿರಲಿಲ್ಲ ಅಂತ ಅಳ್ತಾ ಕುತ್ಕೊಬಿಡುತ್ತೆ ಅಂದ್ಬಿಟ್ಟು ನನ್ನ ಬಟ್ಟೆನೇ ತೋರಿಸ್ಬಿಟ್ಟು ಇದು ನಿನ್ನ ಬರ್ತ್ಡೇಗೆ ಮಗಳೇ ಅಂದೆ. ಪಾಪ ಅದನ್ನೇ ಎಷ್ಟು ಖುಷೀಲಿ ನೋಡ್ತಾ ಇದೆ ನೋಡಿ. ಅದು ಉದ್ದ ಆಯ್ತಲ್ವಾ? ಹಂಗೆ ಇರಲಿ, ಬ್ಲೂ ಉದ್ದನೇ ಇದೆ, ಚೆನ್ನಾಗಿದೆ. ನಾನು ಬೇಡ ಅಂದೆ, ಎಷ್ಟು ಉದ್ದ ಮಮ್ಮಿಗೆ ನೋಡು, ಎಷ್ಟು ಉದ್ದ ಆಗಿದೆ, ಇಟ್ಕೋ. ಚೆನ್ನಾಗಿದೆ, ಏನು ಉದ್ದ ಆಗಿಲ್ಲ. ನನಗೆ ಇದೇ ಥರ ಬೇಕಾಗಿರೋದು. ಇದೇ ಥರ ಬೇಕಾಗಿತ್ತು, ಇಷ್ಟ ಆಯ್ತಾ? ಇಷ್ಟು ಉದ್ದ ಆಯ್ತಲ್ವಾ? ಎಷ್ಟು ಉದ್ದ ಆದರೂ ಆಗಿರಲಿ, ನನಗಂತೂ ಸಿಕ್ಕಿತು. ನನಗಂತೂ ಇದು ಬೇಕಿತ್ತು. ತುಂಬ ಇಷ್ಟ ಆಯ್ತಾ? ಮತ್ತು ಈ ಕಡೆ ಹೊಲಿಸ್ಬಿಟ್ಟು ಈಗ ಒಂದು ಎಲ್ಲೆಲ್ಲಿ ಹೊಲಿಸ್ಬೇಕು ಹೇಳೋ ಕರೆಕ್ಟಾಗಿ. ಅಲ್ಲೊಂದು ಸ್ವಲ್ಪ ಹೊಲಿಸ್ಬೇಕು, ಇಲ್ಲಿ ಸ್ವಲ್ಪನಾ? ಇಲ್ಲಿ ಸ್ವಲ್ಪ ಹೊಲಿಸ್ಬೇಕು, ಅದಾದ್ಮೇಲೆ ಈ ಥರ ಬರಬೇಕು, ಅದು ಅಂಬ್ರಲ್ಲ ಥರ. ಹಾಂ, ಇಲ್ಲಿ ಸೊಂಟದ ಪಟ್ಟಿ ಹಾಕಿದ್ರೆ ಆಗುತ್ತೆ ಅನ್ಸುತ್ತೆ. ಸೊಂಟದ ಪಟ್ಟಿ ಮತ್ತೆ ಕೆಳಗೆ ಇಷ್ಟುದ್ದ ಬೇಕಾ? ಕಟ್ ಮಾಡಿಸ್ಲ ಮಗಳು? ಅಷ್ಟುದ್ದ ಬೇಕಾ? ಟೈಟ್ ಮಾಡಿ ಇಟ್ಕೋ. ಹಾಂ, ಓಕೆ, ಸಾಕಾಗಿ. ನಿಂಗೆ ಇಷ್ಟ ಆಯ್ತಾ ಒಟ್ಟಿನಲ್ಲಿ? ಖುಷಿ ಆಯ್ತಾ? ಪಾಪ ನನಗೆ ಹೊಟ್ಟೆ ಹುರಿದೋಗ್ಬಿಡ್ತಾರೆ. ಪಾಪ ಮಕ್ಳು ಅಂದ್ರೆ ಹಿಂಗೆಲ್ವಾ, ಓಕೆ, ಏನೂ ಗೊತ್ತಾಗಲ್ಲ. ನಾವು ಏನು ಕೊಡ್ತೀವಿ, ಹೇಗೆ ಡ್ರೆಸ್ ಮಾಡ್ತೀವಿ ಅದೇ ಚಂದ ಅಂತ ಹಂಗೆ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾರೆ ಪಾಪ. ಆಲ್ ಟೈಟಾ? ಓಕೆ, ಹಾಂ, ಕರೆಕ್ಟಾಗಿದೆ. ಓಕೆ, ನಾವು ಚಿಕ್ಕ ಹೋಟೆಲಿಗೆ ಹೋಗೋಣ ಅಮ್ಮ. ನಾನು ಈ ವರ್ಷ ಜಾತ್ರೆಗೆ ಈ ರೆಡ್ ಕಲರ್ ಮತ್ತು ಈ ಬ್ಲೂ ಕಲರ್ ಡ್ರೆಸ್ ತೊಗೊಂಡ್ಬಿಟ್ಟು ಬಂದಿದ್ದೆ. ಎಲ್ಲಿ ತಗೊಂಡು ಏನು ಅಂತ ಹೇಳ್ಬಿಟ್ಟು ಅಕ್ಕ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾಳೆ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು, ಕಾವ್ಯ ಕೆ ರಾಜ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ನನ್ನ ಮಗಳಿಗೆ ಹೊಡೆದು ಹೆಂಗಾಗಿದೆ, ಎಷ್ಟೇಟು ಹೊಡೆದ್ರು? ಲಾಸ್ಟಿಗೆ ಒಂದು ಏಟು ಹೊಡಿತಾರೆ. ಒಂದೇ ಏಟಾ? ನೋಡ್ತಾ ಇದೆಯಾ? ಯಾವ್ದ್ರಲ್ಲಿ ಹೊಡಿದ್ರು? ಯಾವ್ದ್ರಲ್ಲಿ ಹೊಡಿದ್ರು? ನಾಳೆ ಜಾತ್ರೆ ಇದೆ ಅಂದರೆ ಅದ್ರ ಹಿಂದಿನ ದಿನ ಪ್ರತಿ ವರ್ಷನೂ ಬಂದು ನಮ್ಮನೆ ಹತ್ರ ಫಸ್ಟ್ ಹಿಂಗೆ ಉದ್ಯಾಗ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಪಪ್ಪನೆಲ್ಲ ಕರ್ಕೊಂಡು ಹೋಗ್ತಾರೆ. ಅಂದರೆ ಬೆಟ್ಟದಲ್ಲಿರೋ ದೇವ್ರನ್ನ ಒಳ್ಳೆ ಕಡೆಗೆ ಕರ್ಕೊಬಂದ್ಬಿಟ್ಟು ಅಲ್ಲಿ ಒಳ್ಳೆ ಕಡೆ ಜಾತ್ರೆ ನಡೆಯುತ್ತೆ. ಪಪ್ಪನ ಜೊತೆಲಿ ಕರ್ಕೊಂಡು ಹೋಗೋದು, ಅಲ್ಲೆಲ್ಲ ಇದ್ದು ಅಲ್ಲೂ ಉತ್ಸವ ಎಲ್ಲ ನಡೆಯುತ್ತೆ ಬೆಟ್ಟದಲ್ಲಿ ರಾತ್ರಿ ಎಲ್ಲ. ಬಟ್ ಬೆಳಗ್ಗೆ ಅಲ್ಲಿಂದ ಒಂದು 7-7:30 ಹಂಗೆ ಅಷ್ಟರೊಳಗೆ ಇಳಿಸ್ಬಿಟ್ಟು ಮತ್ತೆ ಜಾತ್ರೆ ಜಾಗಕ್ಕೆ ತಗೊಂಡೋಗಿ ದೇವ್ರನ್ನ ಬಿಡ್ತಾರೆ. ಈಗ ಕೊರೆ ಟೈಮ್ ಅಲ್ವಾ, ಚಳಿ ಇರುತ್ತೆ, ಇವರು ರಾತ್ರಿ ಎಲ್ಲ ಎದ್ದಿರ್ತಾರೆ ಅನಿಸುತ್ತೆ, ಉದ್ಯೋಗ ಮಾಡ್ತಾ ಇರ್ತಾರೆ ಅನಿಸುತ್ತೆ. ಅಂದರೆ ಬೆಟ್ಟದಲ್ಲಿ ಉತ್ಸವ ನಡೀತಾ ಇರುತ್ತಲ್ಲ, ಹಾಗಾಗಿ ಬೆಡ್ಶೀಟು ಎಲ್ಲ ತಗೊಂಡು ಬೆಚ್ಚಗೆ ಹಿಂಗೆ ಮಾಡ್ಕೊಂಡು ಕೂತಿದ್ದಾರೆ.
ನನ್ನ ಮಗನಿಗೆ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ, ಏನೋ ಎದ್ರುಕೊಂತೇನೆ ಸೌಂಡಿಗೆ ಹೇಳ್ತೇನೆ ಅಂತ ಅನ್ಕೊಂಡಿದ್ದೆ. ಏನಿಲ್ಲ, ಅದು ಖುಷಿನೂ ಖುಷಿ. ಸೊಂಟದ ಮೇಲೆ ಹಂಗಾಗಿ ಕುಣಿದಂಗೆ ಆಡೋನು. ಹಾಗಾಗಿ ಏನು ಎದ್ರುಕೊಂತೀನಿ, ಖುಷಿಯಾಗಿ ಆಟ ಆಡ್ಕೊಂಡಿದ್ದೆ. ಓಯ್ ಏನು ಹಂಗೆ ಮಲಗಿರ್ತಾವಲ್ಲ ಮನೆ ಇದರಲ್ಲಿ. ಇವರಿಗೆಲ್ಲ ಕಾಫಿ ಅಂದರೆ ತುಂಬ ಇಷ್ಟ. ಅದೊಳದಲ್ಲಿ ಈ ಕೊರೆ ಟೈಮಲ್ಲಿ ತುಂಬ ಚಳಿ ಇರುತ್ತೆ, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ರಾತ್ರಿ ಟೈಮು ನಿದ್ದೆ ಎಲ್ಲ ಗಡಬೇಕಲ್ಲಲ್ಲಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕಾಫಿ ಕುಡ್ಕೊಂಡು ಏನಾದರೂ ಸ್ನ್ಯಾಕ್ ತಿನ್ಕೊಂಡು ಹೊರಡ್ತಾರೆ ಮತ್ತೆ ಇಲ್ಲಿಂದ. ಎಲ್ರಿಗೂ ಶುಭೋದಯ. ಇವತ್ತು ನಮ್ಮೂರು ಒಳಗಡೆ ಜಾತ್ರೆ ಇದಾಗಿ ಒಂದು ವಾರ ಆಗಿರುತ್ತೆ. ಈ ವಿಡಿಯೋ ಇವತ್ತು ಬರುತ್ತೆ ನೋಡಿ. ಇವಾಗ 8-8:30 ಆಗಿದೆ, ಆದರೂ ಕೂಡ ಹಿಮ ಹೇಗಿದೆ ಅಂತ ಹೇಳಿಬಿಟ್ಟು. ಮೊದಲೆಲ್ಲ ತೋರಣಕ್ಕೆ ಅಂತ 6-6:30ಗೆ ಎದ್ದೋಗು ಬೆಟ್ಟದಿಂದ ದೇವ್ರು ಇಳಿಯೋದು. ರಾತ್ರಿ ಪಪ್ಪ ಅವ್ರು ಹೋಗಿರ್ತಾರಲ್ಲ, ಅದನ್ನು ಕರ್ಕೊಂಡು ಬೆಳಗ್ಗೆ ಇಳಿಯೋ ಥರ ನಾವು ತೋರಣಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ಹೊಣ್ಕಾಯಿ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದು. ಇವಾಗ ಎದ್ದೇಳೋದೇ 8-8:30 ಆಗುತ್ತೆ ನೋಡಿ. ಹಿಮ ನಮ್ಮ ಡ್ಯಾಡಿ ಪಪ್ಪ ಏನು ಮಾಡ್ತಾಯಿಲ್ಲ, ಕಾಣಿಸ್ತಾನೆ ಇಲ್ಲ ಅಷ್ಟು ಮಟ್ಟಿಗೆ. ನನ್ನ ಮಗ ತಿಂಡಿ ತಿಂತಾ ಇದೆ. ಈಗ 9:30 ಆಗಿದೆ. ನನ್ನ ಮಗಳು ಈಗಿದ್ದು ರಂಗೋಲಿ ಬಿಡ್ತಾ ಇದೆ. ಇನ್ನು ನನ್ನ ಮಗಳದು ಕೂಡ ಸ್ನಾನ ಎಲ್ಲ ಆಯಿತು. ಇನ್ನು ಮತ್ತೆ ಇವಾಗ ಒಂದ್ಸರಿ ಉದ್ಯೋಗದವ್ರು ಬರ್ತಾರೆ ಮಧ್ಯಾಹ್ನ 2:30-3 ಗಂಟೆ ಹಾಗೆ. ಈಗ ಜಾತ್ರೆಗೆ ಮಾರಮ್ಮ ಅಂತ ಬರುತ್ತಲ್ಲ, ಹಾಗೆ ಬಂದು ಹೋಗ್ತಾ ಇದ್ರಲ್ಲ ನನ್ನ ಮಗಳು. ಅವ್ರನ್ನ ನೋಡ್ತೀನಿ ಅಂತ ನೋಡಿಕೊಂಡು ನಿಂತಿತ್ತು. ಅದು ಸೌಂಡ್ ಎಲ್ಲ ಕೇಳಿದರೆ ಎಷ್ಟು ಏನೆಲ್ಲ ನೆನಪಿಗೆ ಬರುತ್ತಲ್ವ, ನಮ್ಮ ಬಾಲ್ಯದ ಜೀವನದಕ್ಕೆ ಪ್ರತಿಯೊಂದು ಕೂಡ ನೆನಪಿಗೆ ಬರುತ್ತೆ. ಚಂದ ಆ ಸೌಂಡು, ಆಗಲೇ ಜಾತ್ರೆ ಅನ್ಸುತ್ತೆ. ಮೊದಲೆಲ್ಲ ಜಾತ್ರೆಗೆ ಚಾಟಿ ಕೂಲಲ್ಲಿ ಹೊಡ್ಕೊಳ್ಳೋರೆಲ್ಲ ಬರೋರು, ಮತ್ತು ಬಾಯಿಗೆಲ್ಲ ಏನೇನೋ ದಬ್ಬಳೆ ಎಲ್ಲ ಚುಚ್ಕೊಂಡಿರೋರು. ಈಗ ಕಡಿಮೆ ಅದೆಲ್ಲ. ಅವ್ರು ನಮ್ಮ ಭಾಷೆನಾ? ನನ್ನ ಮಗಳು ಹೇಳ್ತಿದ್ದಾರಲ್ಲ, ಅವರು ಪ್ರಾಪರ್ ಕನ್ನಡ ಮಾತಾಡ್ತಾರಂತೆ, ನಾವೇ ಸರಿಯಾಗಿ ಮಾತಾಡಲ್ಲಂತೆ. ಹೆಂಗೆ ಗೊತ್ತೈತೆ ಅವ್ರು ಪ್ರಾಪರ್ ಕನ್ನಡ ಮಾತಾಡ್ತಾರೆ ಅಂತ? ಮುಂಚೆ ಇದ್ದರೆ ಹಾಗೆ ಮಾತಾಡ್ಕೊಳ್ತಿರ್ತಾರೆ. ನನ್ನ ಮಗಳು ಅವಳಾಗೆ ಶರ್ಟ್ ಇದು ಬೇಕು ನನ್ನ ತಮ್ಮಗೆ ಅಂತ ತಗೊಂಡಿದ್ಲು, ಹಂಗಾಗಿ ಅದನ್ನೇ ಹಾಕೋತ ಅವಳ ಕೈಲಿ ಹಾಕಿಸ್ತಾ ಇದ್ದೀನಿ. ಆಯಿತಾ? ಚೆನ್ನಾಗಿ ಕಾಣಿಸ್ತಿದ್ದೇನೆ ನಿನ್ನ ತಮ್ಮ? ಓಕೆನಾ? ಹಾಂ ಬಿಡು. ಓಕೆನಾ ಬಂಗೋರೆ? ಆಗ ನನ್ನ ಮಗನಿಗೆ ವಾಯ್ಸ್ ಕೊಟ್ಬಿಟ್ಟಿದೆ. ಹಾಂ ಹೊಡೆಯೋಣ ಮಗನೇ ಅಕ್ಕಂಗೆ. ಇದೇನಕ್ಕೆ ಇಷ್ಟಪಟ್ಟೆ ಮಗಳು ನೀನು? ನನ್ನ ಫೇವ್ರೆಟ್ ಮೂವಿ ಅದಕ್ಕೆ. ಓ ಯಾವುದಿದು? ಲಯನ್ ಕಿಂಗ್ ಪಾರ್ಟ್ 2 ಇದು. ಹಾಂ ಅಕ್ಕನೇ ತಕ್ಕೊಟ್ಟಿದ್ದು ಬಂಗಾರೆ, ಅಕ್ಕನೇ ತಕ್ಕೊತಿದ್ದು. ದುಡ್ಡು ನಂದು, ಅಜ್ಜಂದು ದುಡ್ಡು ಮಗನೇ ನಂದಲ್ಲ. ಇವನಿಗೊಂದು 5 ಜೊತೆ, ಇವಳಿಗೊಂದು 2 ಜೊತೆ ಬಟ್ಟೆ ತಗೊಂಡು. ಎಲ್ಲರದ್ದು ಸ್ನಾನ ಎಲ್ಲ ಆಗಿ ಧೂಪ ಹಾಕಾಯ್ತು. ಇವಾಗ ನನ್ನ ಮಗ ಧೂಪ ಹಾಕ್ತಾ ಇದ್ದಾನೆ. ಪಲಾವು, ಪುಳಿಯೋಗರೆ, ಪಲ್ಯ, ಕೀರು, ಪಾಯಸ, ದೋಸೆ, ವಡೆ ಎಲ್ಲ ಮಾಡುಂಟಮ್ಮ. ಗೊತ್ತಲ್ಲ ಇಲ್ಲಿ ಅಮ್ಮ ಒಬ್ಬರೇ ಇಷ್ಟು ವೆರೈಟಿ ಮಾಡಿರೋದು. ಅನ್ನ ರಸಮ್ ಒಂದು ಮಿಸ್ ಆಗಿದೆ, ಅಂದರೆ ಮಾಡುಂಟು, ಬಡಿಸ್ಕೊಂಡಿಲ್ಲ ನಾನು ಬೆಳಗ್ಗೆ ಎದ್ದೆ ಮಕ್ಳನ್ನ ರೆಡಿ ಮಾಡೋದ್ರೊಳಗೆ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಈಗ ಪಾಪು ಎತ್ಕೊಳ್ಳೋಕೆ ಒಬ್ರು ಇರಲೇಬೇಕಲ್ವ. ಅವ್ನೊಂದು ಸೆಕೆಂಡ್ ನನ್ನ ಕಣ್ಣು ಮರಿ ಆಗಿಬಿಟ್ರೆ ಸಾಕು, ನಿಂತಿದ್ದೊಂದು ಬಿದ್ದೋಗ್ಬಿಡ್ತಾನೆ, ಮೇಲಿಂದ ಕೆಳಗೆ ಬಿದ್ದುಬಿಡ್ತಾನೆ. ಭಯ ಆಗುತ್ತೆ. ಯಾಕೆ ಬೇಕು, 1-2 ವರ್ಷ 3 ವರ್ಷ ನೋಡ್ಕೊಂಡ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕು ಅಂದ್ಕೊಂಡು ಸುಮ್ಮನಿದ್ದೇನು ಕೆಲಸ ಮಾಡ್ತೀನಿ. ನನಗೆ ಮನೇಲಿ ಒಂದು ಚಿಕ್ಕ ಕೆಲಸ ಹೇಳ್ಬಿಟ್ರೆ ಸಾಕು, ಜೋರಾಗಿ ಜಗಳ ಮಾಡ್ಕೊಂಡ್ಬಿಡ್ತೀನಿ. ಏನು ಮಕ್ಕಳಿಗಿಂತ ಕೆಲಸನೇ ಅಷ್ಟು ಇಂಪಾರ್ಟೆಂಟ ನಿಮಗೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಏಕೆಂದರೆ ಒಂದು ಗ್ರಾಚಾರ ಕೆಟ್ಟರೆ ಒಂದೊಂದು ಸರಿ ದೊಡ್ಡದಾಗಿ ಪೆಟ್ಟಾಗಬೇಕು ಅಂತೇನಿಲ್ಲ, ಚಿಕ್ಕದಾಗಿ ಪೆಟ್ಟಾದರೂ ಕೂಡ ಸಾಕು, ಹೇಗೇಗೋ ಟರ್ನ್ ಆಗುತ್ತೆ. ಯಾಕೆ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚು ಗಮನ ಮಕ್ಳ ಕಡೆ ಕೊಡ್ತೀನಿ, ಮಗನ ಕಡೆ. ಒಂದೊಂದು ಸರಿ ಅವ್ನು ಮಲಗಿದ್ದಾಗ ಅವನ ಜೊತೆ 3/4 ಗಂಟೆ ಮಲಗಿರ್ತೀನಿ. ಇನ್ನೊಂದು 2 ನಿಮಿಷ ಅಮ್ಮ ಏನೋ ಕರೆದ್ರು, ಪಪ್ಪ ಏನೋ ಕರೆದ್ರು ಅಂತ ಓಡಿ ಬರೋದ್ರೊಳಗೆ ಆ ಫ್ರಾಕ್ಷನ್ ಸೆಕೆಂಡಲ್ಲೇ ಅವನು ತುದೀಗೆ ಬಂದಿರ್ತಾನೆ ಕಾಟ್ ಮೇಲೆ. ತೊಟ್ಲಿಗೆ ಹಾಕಿದರೆ ನಿಂತಿರ್ತಾನೆ ಸೈಡ್ ಹಗ್ಗ ಇಟ್ಕೊಂಡು. ಆ ಥರ ಇರುತ್ತೆ. ನನಗೆ ಭಯ ಆಗುತ್ತೆ, ಯಾಕೆ ಬೇಕು, ಒಂದು ಕ್ಷಣನೂ ಮೈ ಮರೆಯೋದು ಬೇಡ ಅಂತ ಸುಮ್ಮನಾಗ್ಬಿಡ್ತೀನಿ ಲಾಸ್ಟಿಗೆ. ಅಜ್ಜ ಮೊಮ್ಮಗ ಹಿಂಗೆ ಬಿದ್ದು ಒದ್ದಾಡ್ತಾ ಇದ್ದಾರೆ ತಿಂದು. ಬರ್ತಾರೆ ಈಗ ನೀವೇ ಬೇಗ ಬಂದ್ರೆ ಲೇಟಾಗಿ ಬಂದು ಜಾತ್ರೆಗೆ ಹೋಗೋಷ್ಟೊಳಗೆ 3 ಗಂಟೆ ಆಯ್ತದೆ. ಮತ್ತು ಇವತ್ತು ರಾತ್ರಿ ಒಂದ್ಸರಿ ಬಂದೋಗಿದ್ರಲ್ಲ, ಮತ್ತು ಇವಾಗ ಒಂದ್ಸರಿ ಬರ್ತಾರೆ. ಇವತ್ತು ಜಾತ್ರೆ ದಿನ. ಇಲ್ಲಿಂದ ಪಪ್ಪನೆಲ್ಲ ರೆಡಿ ಹೊರಡಿಸ್ಕೊಂಡು ಜಾತ್ರೆ ಮೈದಾನಕ್ಕೆ ಕರ್ಕೊಂಡು ಹೋಗ್ತಾರೆ ಉದ್ಯಾಗದ ಮುಖಾಂತರನೇ. ಪಪ್ಪ ನೋಡಿ ಜಾತ್ರೆಗೆ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಹಾಂ ಬ್ರೇಸ್ಲೆಟ್ ತಗೊಳ್ತಾಳೆ.
ಏನಾಗಲ್ಲ ಏನಾಗಲ್ಲ ಮಗಳು ಏನಾಗಲ್ಲ. ನಮ್ಮ ತೇಜ್ ಅವರು ಬಂದಿತ್ತು ಹೊಸ ಡ್ರೆಸ್ ಹಾಕೊಂಡು. ನನ್ನ ಮಗಳು ಕೂಡ ರೆಡಿಯಾಗಿ ಕೂತಿದ್ದಾಳೆ. ನಮ್ಮ ಅಕ್ಕವ್ರಿಗೆ ವೆಯ್ಟ್ ಮಾಡ್ತಾ ಇದ್ದು, ಇನ್ನೇನು ಬರ್ತಾರೆ ಅವರು ಕೂಡ. ನಾನು ಕೂಡ ರೆಡಿಯಾಗಿ ಕೂತಿದ್ದೆ ಅಕ್ಕವ್ರಿಗೆ ವೆಯ್ಟ್ ಮಾಡ್ತಾ. ಅಂದರೆ ಜಾತ್ರೆಗೆ ಹೋಗಿ 2 ಇಯರ್ಸ್ ಆಯಿತು. ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಬಂದಿರಲಿಲ್ಲ ಊರಿಗೆ. ಅಮ್ಮನೂ ಕೂಡ ಲಾಸ್ಟ್ ಇಯರ್ ಇರಲಿಲ್ಲ, ನನ್ನ ಜೊತೆಯಲ್ಲಿ ಬೆಂಗಳೂರಲ್ಲಿದ್ದರು. ಆ್ಯಕ್ಚುಲಿ ಜಾತ್ರೆಗೆಲ್ಲ ರೆಡಿ ಆಗಾಯಿತು. ಇನ್ನೇನು ನಮ್ಮ ಅಕ್ಕವ್ರು ಬರ್ತಾರೆ, ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನನ್ನ ಮಗಳು ನೋಡಿ ರೆಡಿಯಾಗಿ ಕೂತಿದ್ದೆ. ನಾನು ರೆಡ್ ಕಲರ್ ಡ್ರೆಸ್ಸಿಗೆ ಈ ಬಳೆ ಹಾಕ್ಕೊಂಡಿದ್ದೇನೆ. ಅಂದರೆ ಇದರಲ್ಲಿ ತೊಗೊಬಂದಿದ್ದೆ, ಎಕ್ಸಿಬಿಷನಲ್ಲಿ ತೊಗೊಬಿಟ್ಟು ಬಂದಿದ್ದೆ. ಚೆನ್ನಾಗಿರುತ್ತೆ ಮಾತ್ರ. ಇಷ್ಟು ದಪ್ಪಕ್ಕೆ ಎಷ್ಟು ಡಾರ್ಕಾಗಿ ಕಾಣಿಸುತ್ತೆ ನೋಡಿ. ಬ್ಲೂ ಇದೆ ನನ್ನ ಹತ್ರ, ಬ್ಲ್ಯಾಕ್ ಇದೆ, ಇದಿದೆ. ಮತ್ತು ಇನ್ನೊಂದು ಡಿಫ್ರೆಂಟ್ ಯಾವುದೇ ಈ ಸರಿ ಮೈಸೂರು ಎಕ್ಸಿಬಿಷನ್ಗೆ ಹೋದಾಗ ಬೇರೆ ತೊಗೊಬಂದಿದ್ದೆ. ಅದು ಕೂಡ ತುಂಬಾ ಸಖತ್ತಾಗಿದೆ. ಬಟ್ ನನ್ನ ಸೈಜ್ ಸಿಗಲಿಲ್ಲ, ಒಂಚೂರು ದೊಡ್ಡ ಸೈಜ್ ತೊಗೊಂಡು ಬಂದಿದ್ದೀನಿ. ಬಟ್ ಹೋಗಿ ಆ ಪ್ಯಾಟ್ರನ್ ಅದೊಂಥರ ಡಿಸೈನ್ ಚೆನ್ನಾಗಿತ್ತು. ಆದರೆ ಇದು 1, 2, 3, 4 ಬಳೆ ತೊಗೊಂಡ್ರೆ ಚೆನ್ನಾಗಿರಲ್ಲ. 8 ಬಳೆ ತೊಗೋಬೇಕಿಲ್ಲ, 1 ಡಿಸೈನ್ ತೊಗೋಬೇಕು. ಕೊನೆ ಪಕ್ಷ 6 ಆದರೂ ತೊಗೋಬೇಕು, ಆವಾಗಲೇ ಚೆಂದ. ಇದು 2 ವರ್ಷ ಆಗಿತ್ತು ತೊಗೊಂಡು, ಹಾಕೇ ಇರಲಿಲ್ಲ. ಇದಕ್ಕೆ ಸ್ವಲ್ಪ ಅದೇ ಕಲರ್ ಮ್ಯಾಚ್ ಆಗೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಂಡೆ. ಬಟ್ ಅದೇ ನಾನು ಇದಕ್ಕೆಲ್ಲ ಹೋಗ್ತೀನಲ್ಲ, ಜಾತ್ರೆಗೆಲ್ಲ ಹೋದಾಗ ಕಟ್ ಬಳೆ, ಪಟ್ಟಿ ಬಳೆ ಅಂತೆಲ್ಲ ಬರುತ್ತಲ್ಲ, ಆ ಥರದ್ದು ಹಾಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅವು ತುಂಬಾ ಇಷ್ಟ ನನಗೆ. ಅವು ಚಂದ, ಇದು ಚಂದ. ಹಾಗೆ ಲಾಸ್ಟ್ ಟೈಮ್ ನಾನು ಬ್ಯಾಂಗಲ್ ತೊಗೊಬಿಟ್ಟು ಬರೋಕ್ಕೆ ಅಂತ ಹೇಳಿ ಹೋಗಿದ್ನಲ್ಲ, ಅದು ಈ ಬ್ಯಾಂಗಲ್ ತೊಗೊಬಿಟ್ಟು ಬಂದೆ. ಗೋಲ್ಡೇ, ಬಟ್ ಅದು ಕಲರ್ ಮಾತ್ರ ಈಗ ಫ್ಯಾನ್ಸಿ ಆಗಿರೋದ್ರಿಂದ ಇದು ಈ ಕಲರ್ ಬಂದಿದೆ. ನನಗೆ ಡೈಲಿ ವೇರಿಗೆ ಒಂದು ಬ್ಯಾಂಗಲ್ ಬೇಕಿತ್ತು. ಮತ್ತು ನನ್ನ ಕೈ ಸಣ್ಣ ಇರೋದ್ರಿಂದ ಯಾವ ಬಳೆನೂ ಅಷ್ಟು ಸೂಟ್ ಆಗಲ್ಲ ನನಗೆ. ಮತ್ತು ನನಗೆ ಗೋಲ್ಡ್ ಇಷ್ಟ, ಗೋಲ್ಡ್ ಕಲರ್ ಇಷ್ಟ. ಇದು ಫಸ್ಟ್ ಟೈಮ್ ಈ ಥರ ತೊಗೊಂಡಿರೋದು. ಯಾಕೋ ಅಷ್ಟು ಇಷ್ಟ ಆಗ್ತಿಲ್ಲ ನನಗೆ. ಕೆಲವರಿಗೆ ಇದು ಇಷ್ಟ ಆಗುತ್ತೆ. ಇದು ಫ್ಯಾನ್ಸಿ ಆಗಿರೋದ್ರಿಂದ ಈ ಕಲರೇ ಬರುತ್ತೆ. ಮತ್ತು ಇದಕ್ಕೆ 75,000 ಆಯಿತು. ಬಟ್ ನಾನು ನೋಡಿದರಲ್ಲಿ ಇದು ಗೋಲ್ಡ್ ಅಂತಲೇ ಕೇಳ್ತಾರೆ. ಹಾಗಾಗಿ ನನಗೂ ಯಾಕೋ ಅಸಮಾಧಾನ ಆಗ್ತಾಯಿದೆ. ಮತ್ತು ಇದು ಪ್ಲೈನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದೇನು ಅದ್ರ ಮೇಲೆ ಚಿಕ್ಕ ಚಿಕ್ಕ ಡಿಸೈನ್ ಬಂದುಬಿಟ್ಟಿದೆಯಲ್ಲ, ಗಲೀಜ್ ಕೂರುತ್ತೆ ಅಂತ ಅನ್ನಿಸ್ತಿದೆ. ನೋಡೋಣ, ಡೈಲಿ ವೇರ್ ಮಾಡೋಕ್ಕೆ ಕಂಫರ್ಟಬಲ್ ಅನಿಸುತ್ತೆ ಏನು ಅಂತ. ಇದು ಕೊಂಡಿ ಈ ಥರ ಬಂದಿದ್ದು. ಇದು ನೋಡೋಕ್ಕೆ ತುಂಬ ಈಸಿ, ಹಾಕೋಕ್ಕೆ ತುಂಬ ಈಸಿ, ತೆಗಿಯೋಕ್ಕೂ ತುಂಬ ಈಸಿ. ಬಟ್ ಅಷ್ಟು ಸುಲಭವಾಗಿ ಓಪನ್ ಆಗಲ್ಲ ಇದು ಕೈಯಲ್ಲಿ ಹಾಕಿದಾಗ. ಅದು ಹಿಂಗೆ ಪ್ರೆಸ್ ಮಾಡಿ ನೂಕ್ಬಿಟ್ಟು ಆಮೇಲೆ ಕೆಳಗೆ ಇಳಿಬೇಕು, ಆ ಥರ ಇದೆ. ಹಾಗೆ ನಾನು ಲಾಸ್ಟ್ ಇಯರ್ ಸಿಲ್ವರ್ ರಿಂಗ್ ತೊಗೊಂಡಿದ್ನಲ್ಲ, ಅದು ನಂಗೆ ತುಂಬಾ ಇಷ್ಟ. ಅದರಲ್ಲಿ 9 ಅರಳಿದೆ, ಆದರೆ ಅದು ಮೇಲಿಲ್ಲ, ಒಳಗಿದೆ. ಅದಕ್ಕೆ ಅದೇನೋ ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕೂ ಇದಕ್ಕೂ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ, ಇಷ್ಟ ಆಯಿತು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.